ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೀರ್ತಿ, ನಮಸ್ಕಾರ. ವಿಠಲಗೌಡ ಹೇಳ್ತಾ ಇದ್ದಾರೆ, ಹೆಣಗಳ ರಾಶಿಯನ್ನ ನಾನು ನೋಡಿದ್ದೇನೆ. ಆ ಊರಲ್ಲಿ ಇದ್ದವ್ರು ನಾವು ಹೆಣಗಳ ರಾಶಿಯನ್ನ ಬಂಗ್ಲಾಗುಡ್ಡದಲ್ಲಿ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ಎರಡನೇ ಸರಿ ಮಹಾಜರ್ ಮಾಡಿದಾಗ ಅಲ್ಲಿ ನಾವು ನೋಡಿದ್ದೇವೆ, ಯಾವಾಗ ಕರೆದ್ರು ಕೂಡ ನಾವು ಹೋಗ್ತೇವೆ SIT ಕರೆದಾಗ ಅಂತ ಹೇಳ್ತಿದ್ದಾರೆ. ಇದು ಇವರು ಬೂಮರಾಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಇವ್ರು ವಿಡಿಯೋ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು, ಅದ್ರಲ್ಲಿ ತಗಲಾಕೊಳ್ಳೋದು, ಅದ್ರಲ್ಲಿ ಬಹಳ ಫೇಮಸ್ ಇವರು. ಒಂದಿಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಗಳನ್ನ ಯೋಚನೆ ಮಾಡೋಣ ನಾವಿಲ್ಲಷ್ಟೇ. ಈ ಜಾಗವನ್ನ ತೋರಿಸಿರೋದು ಚಿನ್ನಯ್ಯ ವಿಠಲ್ಗೌಡಂಗೆ ಅಂತ ಹೇಳ್ತಾ ಇದಾರಲ್ವಾ. ವಿಠಲ್ಗೌಡ ಹೇಳುವ ಪ್ರಕಾರ ಈ ಜಾಗವನ್ನ ಚಿನ್ನಯ್ಯನೇ ತೋರಿಸಿದ್ದಾಗಿದ್ರೆ SIT ಅವರು 20 ಜನ ಆಳು 2 JCB ಕೊಟ್ಟಾಗ ಯಾಕೆ ಈ ಜಾಗವನ್ನ ತೋರಿಸ್ಲಿಲ್ಲ? ಈ ಜಾಗ ಚಿನ್ನಯ್ಯನಿಗೆ ಮರ್ತು ಹೋಗಿತ್ತ. ಚಿನ್ನಯ್ಯನಿಗೆ ವಿಠಲ್ಗೌಡ ತಂದು ಕೊಟ್ಟಿದ್ದ ಬುರುಡೆ ಅಂತ ಏನ್ ಮಾತಾಡ್ತಾ ಇದೀವಲ್ಲ, ಆ ವಿಠಲ್ಗೌಡಂಗೆ ಗೊತ್ತಾಗಿದ್ದು ಹೆಂಗೆ ಅಂತಂದ್ರೆ, ಚಿನ್ನಯ್ಯ ಹೇಳಿದ್ನಂತೆ ಇಂಥ ಜಾಗದಲ್ಲಿದೆ, ಅಲ್ಲೋಗಿ ತಗೊಂಬ ಅಂತ. ಅಲ್ಲಿಗೆ ಹೋಗಿ ಬುರುಡೆಯನ್ನ ಈ ವಿಠಲ್ಗೌಡ ತಂದಿದ್ದಾದ್ರೆ ಅವತ್ತೂ ಸಹಿತ ಇಷ್ಟು ಶವಗಳನ್ನ, ಇಷ್ಟು ಅಸ್ಥಿ ಪಂಜರಗಳನ್ನ ನೋಡಿರ್ಬೇಕಲ್ವಾ, ನೋಡಿರ್ಬೇಕು ತಾನೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಅವನಿಗೆ ತಂದು ಕೊಡ್ಬೇಕಾದ್ರೆ, ಚಿನ್ನಯ್ಯ ನೋಡಿಲಿ, ತಗೋ ಇಲ್ಲಿ ಬುರುಡೆ ಇಟ್ಕೋ, ಅಲ್ಲಿ ಬೇಜಾನು ಇದಿದೆ, ಅಸ್ಥಿ ಪಂಜರಗಳಿದೆ, ಫಸ್ಟ್ ಅದೇ ಜಾಗಕ್ಕೆ ಹೋಗ್ಬಿಟ್ರೆ ನಾವು ಇದ್ರ ಈ ಕೇಸಲ್ಲಿ ವಿನ್ನು ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಇಲ್ಲದ ಜಾಗದಲ್ಲಿ ಆಗ್ತಿದ್ದು ಬಗ್ಸಿದ್ದು? ಅಂಡ್ ಬಂಗ್ಲೆಗುಡ್ಡದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಶಿ ರಾಶಿ ಶವಗಳು ಬಂತು, ರಾಶಿ ರಾಶಿ ಅಸ್ಥಿ ಪಂಜರಗಳನ್ನ ನೋಡಿದೆ ಅಂತ ಹೇಳ್ತಿರುವಂತಹ ಈ ಮನುಷ್ಯನಿಗೆ ಅಲ್ಲಿ ಅಷ್ಟಿದೆ ಅಂತ ಹೇಳಿದವರು ಯಾರು? ಈಗ ಚಿನ್ನಯ್ಯ ಇದಕ್ಕೆ ವಿಠಲ್ಗೌಡ ಲಿಂಕ್ ಮಾಡದೇ ಇದ್ರೆ ವಿಠಲ್ಗೌಡ SIT ತನಕ ಬರ್ತಾನೆ ಇರ್ಲಿಲ್ಲ. ಅಂಡ್ ನಿಮ್ಗೆ ಗೊತ್ತಿರ್ಲಿ, ಚಿನ್ನಯ್ಯ ಹೂತಿರುವುದನ್ನು ನೋಡಿದ್ದೇನೆ ಎನ್ನುವ ದೂರುದಾರನಲ್ಲಿ ಇದೇ ವಿಠಲ್ಗೌಡನ ತಮ್ಮ ಪುರಂದ್ರಗೌಡನೂ ಇದ್ದಾನೆ. ಪುರಂದ್ರಗೌಡಂಗೆ ಹೇಳ್ಬೋದಿತ್ತಲ್ಲ, ಪುರಂದ್ರಗೌಡ ನಾನ್ ಎಂಟ್ರಿಗೆ ಆಗಕ್ಕಾಗಲ್ಲ, ನೀವೊಂದು ಕೆಲಸ ಮಾಡು, ನಾನು ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಬೇಜಾನ್ ಶವಗಳಿದೆ, ಅಲ್ಲಿಂದಾನೇ ನಾನು ಬುರುಡೆ ತಂದು ನಾನು ಚಿನ್ನಯ್ಯನ ಕೈಲಿ ಕೊಟ್ಟಿರೋದು, ಚಿನ್ನಯ್ಯ ನನ್ಗೆ ಹೇಳಿದ್ದ ಜಾಗ ತೋರಿಸಿದ್ದ, ಹಾಗಾಗಿ ನಾನು ಅಲ್ಲಿಂದ ತಂದಿರೋದನ್ನ ನೀವು ಹೆಂಗಾದ್ರೂ ಮಾಡಿ ಇನ್ಫಾರ್ಮೇಶನ್ ಕೊಡು. ಯಾಕಂದ್ರೆ ಚಿನ್ನಯ್ಯ ಎವ್ರಿ ಡೇ ನೈಟ್ ಬರ್ತಾ ಇದ್ದಿದ್ದು ಎಲ್ಲಿಗೆ? ಇದೇ ಮಹೇಶ್ ತಿಮ್ರೋಡಿ ಮನೆಗೆ. ಇವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತೇನಿಲ್ಲ. ಹಾಗಿದ್ರೆ ಇವರು ಬಿಟ್ಟ ಇನ್ನೊಂದು ಬುರುಡೆನಾ ಇದು? ನೀವು ನೋಡಿ, ನಾನು ಹೇಳ್ತೀನಿ ಶ್ರೀಪಾದ್, ಇವ್ರುಗಳು ಹೆಂಗೆ ಅಂತಂದ್ರೆ ನೋಡಿ, SIT ವರದಿ ಕೊಡೋದಕ್ಕೆ ಮುಂಚೆ SIT ಹೇಳಿರುತ್ತೆ ಇವ್ರಿಗೆ, ಹೊರಗಡೆ ಹೋಗಿ ನೀವು ಇದ್ರದ್ದು ಒಂದು ಮೆಸೇಜ್ ಕೊಡಿ ಅಂತ. ಈಗ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ SIT ಹೋಗಿ ಹೇಳುತ್ತಾ, ಹೊರಗಡೆ ಹೋಗಿ ನೀವು ಇದೊಂದು ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ತಾನೆ. ಇದು ಅವತ್ತು ಇವರು ಗಿರೀಶ್ ಮಠಣ ಅವ್ರು ಹೇಳಿದ್ರು ಗೊತ್ತಾ, ಅವನು ಚಿನ್ನಯ್ಯ ತಂದ ಬುರುಡೆ ಇದೆಯಲ್ಲ, ಅದು 24 ವರ್ಷ ಮಹಿಳೆದು, ಅದು ನನಗೆ FSL ಇಂದ ವರದಿ ಬಂದಿದೆ ಅಂದ್ರಲ್ಲ, ಅದೇ ತರ ಬೂಮ್ರಾಂಗಲ್ಲಿ ಇನ್ನೇನೋ ಮಾಡ್ತಾ ಇದಾರೆ. ಇದು ನನ್ನ ಪ್ರಕಾರ ವಿಠಲ್ಗೌಡರ ಮೇಲೆ ಏನ್ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ವಿಠಲ್ಗೌಡ ಇವಾಗ ಇದನ್ನ ಅದನ್ನ ಡೈವರ್ಟ್ ಮಾಡಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಚಾರ ಹೇಳ್ತಾರೆ ಕೀರ್ತಿ ಅವರು, ಈಗ ಮೊದಲು ಸರಿ ಹೋಗಿ ಮಹಾಜರ್ ಮಾಡಿದಂತ ಟೈಮ್ ನಲ್ಲಿ ಅಲ್ಲಿ ಏನು ಸಿಕ್ಕಿರಲಿಲ್ಲ, ಆದ್ರೆ ಎರಡನೇ ಟೈಮ್ ಹೋದಾಗ ಅಲ್ಲಿ ಹೆಣಗಳ ರಾಶಿ, ಬುರುಡೆಯ ರಾಶಿ, ಎಲುಬು, ವಾಮಾಚಾರಕ್ಕೆ ಬಳಸಬೇಕಾಗಿರುವಂತ ಕಲಶ ಎಲ್ಲವೂ ಕೂಡ ಇತ್ತು, ನಾನ್ ನೋಡಿದ್ದೇನೆ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಇವರು. ಮೊದಲು ಹೋದಾಗ ಸಿಗದೆ ಇರೋದು ಎರಡನೇ ಸರಿ ಹೋದಾಗ ಹೆಂಗ್ ಬಂತು? ಅಲ್ಲಲ್ಲ, ಎರಡನೇ ಸಲ ಹೋದಾಗ ಶವಗಳು ಸಿಕ್ಕಿದ್ರೆ ಪರವಾಗಿಲ್ಲ, ಅಸ್ಥಿ ಪಂಜರಗಳು ಹೆಂಗ್ ಸಿಕ್ಕುದು ಅಂತ ನನಗೆ. ಈಗ ಮೊದಲನೇ ಸಲ ಹೋಗಿ ಎರಡನೇ ಸಲ ಹೋಗಿದ್ದಕ್ಕೆ ಗ್ಯಾಪ್ 1 ದಿನ 2 ದಿನ ಇರುತ್ತಲ್ವಾ, ಅದ್ರಲ್ಲಿ ಶವಗಳು ಸಿಕ್ಕಿದ್ರೆ ಅವತ್ ರಾತ್ರಿ ಯಾರೋ ಒಂದಿಷ್ಟು ಜನ ಬಂದು ಹೂತಾಕಿರ್ಬೋದು ಅಂತ ಅಂದ್ಕೊಳ್ಳೋಣ. ಆದ್ರೆ ಒಂದೇ ದಿನದಲ್ಲಿ ಅಸ್ಥಿ ಪಂಜರಗಳು, ಬುರುಡೆಗಳು ಸಿಗಕ್ಕೆ ಹೆಂಗ್ ಸಾಧ್ಯ? ಅಂಡ್ ಮೋರ್ ಓವರ್, ಚಿನ್ನಯ್ಯನಿಗೆ ತಂದು ಕೊಟ್ಟ ಬುರುಡೆ ಚಿನ್ನಯ್ಯ ಹೇಳಿದ ಜಾಗದಿಂದಾನೇ, ಅಂದ್ರೆ ಇದೇ ಬಂಗ್ಲೆಗುಡ್ಡಿಯಿಂದ ತಂದು ಕೊಟ್ಟಿದ್ದು ಅಂತ ಹೇಳೋದಾದ್ರೆ, ಅವತ್ತು ಇದ್ದ ಶವಗಳ ಲೆಕ್ಕವನ್ನ ಯಾಕೆ ಬಂದ್ ಚಿನ್ನಯ್ಯನ ಹತ್ರ ಹೇಳ್ಬಿಟ್ಟು ಅದೇ ಜಾಗವನ್ನ ಆಗಿರ್ಲಿಲ್ಲ? ಇವನ್ ಚಿನ್ನಯ್ಯ ತೋರಿಸಿದ್ದು ಅದೇ ಬಂಗ್ಲೆಗುಡ್ಡದ ಜಾಗದಲ್ಲಿ ಆಗದಾಗ ಅಲ್ಲೇನು ಸಿಗ್ಲಿಲ್ಲ ಅಲ್ಲೂ. ಇವರು ಜನರನ್ನ ಹೆಂಗೆ ಅಂತಂದ್ರೆ, ಇದು SIT ತನಿಖೆ, FSL ವರದಿ, ಇದೆಲ್ಲ ಬರ್ಲಿಕ್ಕೆ ಒಂದಿಷ್ಟು ಸಮಯ ಇದೆ. ಅಷ್ಟರೊಳಗಡೆ ಜನರ ತಲೆಯಲ್ಲಿ ಈ ನೆಗೆಟಿವಿಟಿಯನ್ನು ತುಂಬಿ, ಕ್ಷೇತ್ರದ ವಿರುದ್ಧ ಏನೇನ್ ತುಂಬಬೇಕೋ ಅದನ್ನ ತುಂಬಿ, ಆಯ್ತಪ್ಪ ಇವಾಗ ನಾನು ಹೇಳ್ತಾ ಇರೋದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿಯೋ ಅಥವಾ ರಿಸರ್ವ್ ಫಾರೆಸ್ಟ್ ಒಳಗಡೆನೋ ಒಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅಂತ ಅಂದ್ಕೊಳ್ಳಿ, ಇವ್ರು ಹೇಳೋ ಪ್ರಕಾರ. ಇದನ್ನ ಹೆಂಗ್ರಿ ಲಿಂಕ್ ಮಾಡ್ತೀರಿ ನೀವು ಧರ್ಮಸ್ಥಳದ ಕ್ಷೇತ್ರಕ್ಕೆ? ಹೆಂಗ್ ಲಿಂಕ್ ಮಾಡ್ತೀರಿ? ಅಂದ್ರೆ ಜನಗಳಿಗೆ ದೇವಸ್ಥಾನದ ವಿರುದ್ಧ ಅಭಿಪ್ರಾಯವನ್ನ ಕೆಟ್ಟದಾಗಿ ಬಿಂಬಿಸುವಲ್ಲಿ ನಾವು ಆಲ್ರೆಡಿ ಸಕ್ಸಸ್ ಆಗಿದ್ದೀವಿ. ಈಗ ನಮ್ಮ ವಾದವನ್ನ ನಾವು ಸ್ಟ್ಯಾಂಡ್ ಮಾಡಿ, ನಾವು ವಾದದಲ್ಲಿ ಒಂದಿಷ್ಟು ಅಸ್ಥಿ ಪಂಜರಗಳನ್ನು ಸಿಗೋ ತರ ಮಾಡ್ಬಿಟ್ರೆ ಆ ವಾದದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಗೆಲ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಇರಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ವೈಲ್ ಇನ್ವೆಸ್ಟಿಗೇಷನ್ ಈ ರೀತಿ ಆಯ್ತು ಅಂತ ಇವ್ರು ಆಚೆ ಬಂದು ಹೇಳೋದು, ಇದನ್ನ SIT ಗಂಭೀರವಾಗಿ ತಗೋಬಹುದಾ? ಇದನ್ನ 100% ತಗೋಬೇಕು, ತಗೊಳುತ್ತೆ.
ಯಾಕಂತಂದ್ರೆ ಈಗ ನಾನು ಹೇಳ್ತಾ ಇರೋದು, ಈಗ ನಾನು ಅಂಡರ್ ಟ್ರಯಲ್ ಅಥವಾ ಅಂಡರ್ ಇನ್ವೆಸ್ಟಿಗೇಷನ್ ನಾನು ಏನೋ ಈ ಒಳಗಡೆ ಏನೋ ಕೇಳಿರ್ತಾರೆ, ಏನೋ ಹೇಳಿರ್ತಾರೆ. ನಾನು ಹೊರಗಡೆ ಬಂದು ಆ ಮಾಹಿತಿಯನ್ನು ಕೊಟ್ಬಿಟ್ರೆ ನಾಳೆ ಅದಕ್ಕೆ ವ್ಯತಿರಿಕ್ತವಾಗಿ SITಲಿ ವರದಿ ಬಂತು ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇವ್ರು ಬಂದು ಹೊರಗಡೆ ಹೇಳ್ಬಿಟ್ರು ಇಷ್ಟು ಸಿಕ್ಕಿದೆ ಅಂತ ಹೇಳಿದ್ರು. ಈಗ ನಾಳೆ ಅಲ್ಲಿ ರಿಪೋರ್ಟ್, ಒರಿಜಿನಲ್ ರಿಪೋರ್ಟ್ ಅಲ್ಲಿ ಅದು ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಇವ್ರೇನ್ ಹೇಳ್ತಾರೆ ಅವಾಗ? SITಯನ್ನು ಕೊಂಡ್ಕೊಂಡ್ಬಿಟ್ರು, ಅವತ್ತೇ ಹೇಳಿರ್ಲಿಲ್ವಾ ವಿಠಲ್ಗೌಡ ಬಂದು ಅಷ್ಟು ಸಿಕ್ಕಿತ್ತು ಅಂತ. ನೋಡಿ, ಅವತ್ತು ವಿಠಲ್ಗೌಡ ಹೇಳಿದ್ದು ಈ ರಿಪೋರ್ಟ್ ಅಲ್ಲಿ ಇಲ್ವೇ ಇಲ್ಲ. ಹೇಳ್ತಾರ ಇಲ್ವಾ ಇವರು ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ನಿಟ್ಟಿನಲ್ಲಿ ಯಾವ ಹಂತಕ್ಕೂ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ನೋಡಿ, ಒಂದು ಸುಜಾತ ಭಟ್ನ ಕರ್ಕೊಂಡ್ ಬಂದಾಗ ಇದು ಉಲ್ಟಾ ಹೊಡೆದ್ರೆ ಆಕೆಗೆ ಸಮಸ್ಯೆ ಆಗ್ಬೋದು ಅಂತ ಗೊತ್ತಿದ್ರು ಸಹಿತ ಆ ಕಥೆಯನ್ನು ಇವ್ರು ಕಟ್ತಾರೆ ಅಂತಂದ್ರೆ ಇವರು ನ್ಯಾಯಾಂಗ ವ್ಯವಸ್ಥೆಗೆ ಭಯ ಪಟ್ಕೊಂಡು ಕೂತಿಲ್ಲ. ಇವರು ಈ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ರೀಚ್ ಆಗೋ ಸಲುವಾಗಿ ಇವರು ಏನ್ ಬೇಕಾದ್ರೂ ರೆಡಿ ಇದಾರೆ. ಇವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ ಇದಾರೆ ಇವರು. ಅಂದ್ರೆ ಕೇಸ್ನ ದಿಕ್ಕು ತಪ್ಪಿಸುವಂತ ಕೆಲಸ ಅಥವಾ ಜನರಲ್ಲಿ ಗೊಂದಲ ಮೂಡಿಸುವಂತ ವ್ಯವಸ್ಥಿತ ಪ್ರಯತ್ನ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? 100% ಅವರು ಅವತ್ತಿಂದ ಇವತ್ತಿನ ತನಕ ಮಾಡಿದ್ದು ಅದೇ, ಈಗ್ಲೂ ಮಾಡೋದು ಅದನ್ನೇ. ನೀವು ಬೇಕಾದ್ರೆ ಇವರ ಲಾಸ್ಟ್ 30 ವೀಕ್ಸ್ ನ ಟೈಮ್ ಲೈನ್ ನೋಡ್ಕೊಂಡ್ ಬನ್ನಿ. 30 ವಾರದ ಜಾಸ್ತಿ ಅದರಿಂದ ಹೋಗ್ಬೇಡಿ, 30 ವಾರದ ಟೈಮ್ ಲೈನ್ ನೋಡ್ಕೊಂಡ್ ಬನ್ನಿ. ಸುಳ್ಳು ಮೇಲ್ ಸುಳ್ಳು, ಒಂದೊಂದು ವಿಡಿಯೋದಲ್ಲೂ ಬೇರೆ ಬೇರೆ ತರ ಸುಳ್ಳು. ಅವ್ರಿಗೆ ಬೇಕಾಗಿದ್ದಷ್ಟೇ ಮಾನಸಿಕವಾಗಿ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತುಕಟ್ಟಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ನಾಳೆ ಇದು ಕಾನೂನಾತ್ಮಕವಾಗಿ ಏನ್ ಸಮಸ್ಯೆ ಆಗ್ಬಹುದು, ನ್ಯಾಯಾಂಗ ವ್ಯವಸ್ಥೆ ನಮ್ಗೆ ಏನ್ ಶಿಕ್ಷೆ ಕೊಡ್ಬೋದು ಅದನ್ನೆಲ್ಲ ಯೋಚನೆ ಮಾಡ್ತಿಲ್ಲ ಅವರು. ಹೆಚ್ಚಂದ್ರೆ ನಾಳೆ ಹೋಗಲ್ಲ ಕ್ಷಮೆ ಕೇಳ್ಬೇಕಾಗಿ ಬರ್ಬೋದು, 4 ತಿಂಗಳು ಜೈಲಲ್ಲಿ ಇರ್ಬೇಕಾಗಿ ಬರ್ಬೋದು, ಅಷ್ಟೇ ತಾನೆ. ಬಟ್ ಅಷ್ಟ್ರೊಳಗಡೆ ಎಷ್ಟು ಡಿಸ್ಟ್ರಾಯ್ ಮಾಡಕ್ಕಾಗತ್ತೆ ಅಷ್ಟು ಡಿಸ್ಟ್ರಾಯ್ ಮಾಡೋಣ ಅಂತ ಹಠ ಕಟ್ಟಿ ನಿಂತಾಗಿದೆ. ನಾನು ಹೇಳ್ತಾರೆ ಎಷ್ಟು ಅಲ್ಲ ಕೀರ್ತಿ, ಎಷ್ಟು ಈಸಿಯಾಗಿ ಸಲೀಸಾಗಿ ಹೇಳ್ತಾರೆ ಅಂತಂದ್ರೆ ಇವರು ಒಂದು ಮೂಳೆನೋ ಒಂದು ಬುರುಡೆ ಅಂತ ಹೇಳ್ತಾ ಇಲ್ಲ, ಬಾಯಿ ಬಿಟ್ರೆ ಬರೀ ರಾಶಿನೇ ಇವ್ರ ಬಾಯಲ್ಲಿ. ಅವರು ನೋಡಿ, ಅವರು ಮೊಹಮ್ಮದ್ ಸಮೀರ್ ಹೇಳ್ದಂಗೆ ಸಾವಿರಾರು ಹೆಣ್ಣು ಮಕ್ಕಳ ನೆನಪಿದೆ ನಿಮಗೆ? ಸಾವಿರಾರು ಹೆಣ್ಣು ಮಕ್ಕಳ ಅಂದ್ರೆ ಆ ಹೆಣ್ಣು ಯಾವುದೋ ಒಂದು ಹೆಣ್ಣು ಮಗುವಿನ ಮನೆಯ ಹೆಣ್ಣು ಮಗಳ ಆ ಸಾವಿಗೆ ಇವ್ರಿಗೆ ಅದೊಂದು ವಿಡಿಯೋ ಮೆಟೀರಿಯಲ್ ಆಗುತ್ತೆ ಅಷ್ಟೇ ಬಿಟ್ರೆ ಇವ್ರಿಗೆ ಏನೂ ಆಗಿಲ್ಲ. ಈಗಲೂ ಹೇಳ್ತೀನಿ ಕೇಳಿ, ಜನ ಈಗ ಬಂದು ವಿಠಲ್ಗೌಡ ಹೇಳಿದ್ದನ್ನು ನಂಬ್ತಾರೆ. ಈಗ ಶುರು ಮಾಡ್ತಾರೆ ಮತ್ತೆ ಸಿಕ್ತು ಅಂತ. ಆದ್ರೆ ಅವ್ರು ಯೋಚನೆ ಮಾಡಲ್ಲ ಲಾಜಿಕಲಿ. ಫಸ್ಟ್ ಡೇ ಹೋದಾಗ ಸಿಕ್ಕಿಲ್ಲ, ಸೆಕೆಂಡ್ ಡೇ ಹೆಂಗ್ ಸಿಕ್ತು? ಅಲ್ಲಿಂದನೇ ತಂದಿದ್ದಾಗಿದ್ರೆ ಬುರುಡೆ, ಯಾಕೆ ಇವ್ರು ಫಸ್ಟ್ ಇದೇ ಜಾಗನ ಆಗಿರ್ಲಿಲ್ಲ? ಇದನ್ನೆಲ್ಲ ಯೋಚನೆ ಮಾಡಲ್ಲ ನಮ್ಮ ಜನ. ಇದು ಷಡ್ಯಂತ್ರದ ಮತ್ತೊಂದು ಭಾಗ ಅಷ್ಟೇ. ಇವರು SIT ಕಂಪ್ಲೀಟ್ ವರದಿ ಕೊಡೋ ತನಕ ಜನರ ದಿಕ್ಕನ್ನ ಹಾದಿಯನ್ನ ತಪ್ಪಿಸುವ ಎಷ್ಟು ಸತತ ಪ್ರಯತ್ನಗಳನ್ನು ಮಾಡ್ತಾರೆ ನೋಡಿ. ವಿಠಲ್ಗೌಡನ್ ಕರೆಸಿ ನೀಟಾಗಿ ಒಳ್ಳೆ ಲೈಟ್ ಹಾಕ್ಸಿ, ಒಳ್ಳೆ ಸ್ಟುಡಿಯೋಲ್ ಕೂರಿಸಿ, ನೀಟಾಗಿ ಕ್ಯಾಮ್ರಲ್ಲಿ ಶೂಟ್ ಮಾಡಿ, ನೀಟಾಗಿ ಶೂಟ್ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಹೋಗ್ಬೇಕಲ್ಲ, ಎಲ್ಲ ಕಡೆ ಚೆನ್ನಾಗಿ ರೀಚ್ ಆಗ್ಬೇಕಲ್ಲ. ಇವ್ರ ಉದ್ದೇಶ ಅದೇ. ನಮ್ ಜೊತೆಗೆ ಮಾತಾಡೋದಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೀರ್ತಿ, ನಮಸ್ಕಾರ. ನಮಸ್ತೆ. ವಿಠಲ್ಗೌಡ ಹೇಳ್ತಾ ಇದ್ದಾರೆ, ಹೆಣಗಳ ರಾಶಿಯನ್ನ ನಾನು ನೋಡಿದ್ದೇನೆ. ಆ ಊರಲ್ಲಿ ಇದ್ದವ್ರು ನಾವು ಹೆಣಗಳ ರಾಶಿಯನ್ನ ಬಂಗ್ಲಾಗುಡ್ಡದಲ್ಲಿ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. 2ನೇ ಸರಿ ಮಹಾಜರ್ ಮಾಡಿದಾಗ ಅಲ್ಲಿ ನಾವು ನೋಡಿದ್ದೇವೆ, ಯಾವಾಗ ಕರೆದ್ರು ಕೂಡ ನಾವು ಹೋಗ್ತೇವೆ SIT ಕರೆದಾಗ ಅಂತ ಹೇಳ್ತಿದ್ದಾರೆ. ಇದು ಇವರು ಬೂಮರಾಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಇವ್ರು ವಿಡಿಯೋ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು, ಅದ್ರಲ್ಲಿ ತಗಲಾಕೊಳ್ಳೋದು, ಅದ್ರಲ್ಲಿ ಇವ್ರು ಬಹಳ ಫೇಮಸ್. ಇವರು ಒಂದಿಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಗಳನ್ನ ಯೋಚನೆ ಮಾಡೋಣ ನಾವಿಲ್ಲಷ್ಟೇ. ಈ ಜಾಗವನ್ನ ತೋರಿಸಿರೋದು ಚಿನ್ನಯ್ಯ ವಿಠಲ್ಗೌಡಂಗೆ ಅಂತ ಹೇಳ್ತಾ ಇದಾರಲ್ವಾ. ವಿಠಲ್ಗೌಡ ಹೇಳುವ ಪ್ರಕಾರ ಈ ಜಾಗವನ್ನ ಚಿನ್ನಯ್ಯನೇ ತೋರಿಸಿದ್ದಾಗಿದ್ರೆ SIT ಅವರು 20 ಜನ ಆಳು 2 JCB ಕೊಟ್ಟಾಗ ಯಾಕೆ ಈ ಜಾಗವನ್ನ ತೋರಿಸ್ಲಿಲ್ಲ? ಈ ಜಾಗ ಚಿನ್ನಯ್ಯನಿಗೆ ಮರ್ತು ಹೋಗಿತ್ತ. ಚಿನ್ನಯ್ಯನಿಗೆ ವಿಠಲ್ಗೌಡ ತಂದುಕೊಟ್ಟಿದ್ದ ಬುರುಡೆ ಅಂತ ಏನ್ ಮಾತಾಡ್ತಾ ಇದೀವಲ್ಲ, ಆ ವಿಠಲ್ಗೌಡಂಗೆ ಗೊತ್ತಾಗಿದ್ದು ಹೆಂಗೆ ಅಂತಂದ್ರೆ ಚಿನ್ನಯ್ಯ ಹೇಳಿದ್ನಂತೆ ಇಂಥ ಜಾಗದಲ್ಲಿದೆ, ಅಲ್ಲಿ ಹೋಗಿ ತಗೊಂಬ ಅಂತ. ಅಲ್ಲಿಗೆ ಹೋಗಿ ಬುರುಡೆಯನ್ನ ಈ ವಿಠಲ್ಗೌಡ ತಂದಿದ್ದಾದ್ರೆ ಅವತ್ತೂ ಸಹಿತ ಇಷ್ಟು ಶವಗಳನ್ನ, ಇಷ್ಟು ಅಸ್ಥಿ ಪಂಜರಗಳನ್ನ ನೋಡಿರ್ಬೇಕಲ್ವಾ, ನೋಡಿರ್ಬೇಕು ತಾನೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಅವನಿಗೆ ತಂದು ಕೊಡ್ಬೇಕಾದ್ರೆ, ಚಿನ್ನಯ್ಯ ನೋಡಿಲಿ, ತಗೋ ಇಲ್ಲಿ ಬುರುಡೆ ಇಟ್ಕೋ, ಅಲ್ಲಿ ಬೇಜಾನು ಇದಿದೆ, ಅಸ್ಥಿ ಪಂಜರಗಳಿದೆ, ಫಸ್ಟ್ ಅದೇ ಜಾಗಕ್ಕೆ ಹೋಗ್ಬಿಟ್ರೆ ನಾವು ಇದ್ರ ಈ ಕೇಸಲ್ಲಿ ವಿನ್ನು ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಇಲ್ಲದ ಜಾಗದಲ್ಲಿ ಆಗ್ತಿದ್ದು ಬಗ್ಸಿದ್ದು? ಬಂಗ್ಲೆಗುಡ್ಡದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಶಿ ರಾಶಿ ಶವಗಳು ಬಂತು, ರಾಶಿ ರಾಶಿ ಅಸ್ಥಿ ಪಂಜರಗಳನ್ನ ನೋಡಿದೆ ಅಂತ ಹೇಳ್ತಿರುವಂತಹ ಈ ಮನುಷ್ಯನಿಗೆ ಅಲ್ಲಿ ಅಷ್ಟಿದೆ ಅಂತ ಹೇಳಿದವರು ಯಾರು? ಈಗ ಚಿನ್ನಯ್ಯ ಇದಕ್ಕೆ ವಿಠಲ್ಗೌಡ ಲಿಂಕ್ ಮಾಡದೇ ಇದ್ರೆ ವಿಠಲ್ಗೌಡ SIT ತನಕ ಬರ್ತಾನೆ ಇರ್ಲಿಲ್ಲ. ಅಂಡ್ ನಿಮ್ಗೆ ಗೊತ್ತಿರ್ಲಿ, ಚಿನ್ನಯ್ಯ ಹೂತಿರುವುದನ್ನ ನೋಡಿದ್ದೇನೆ ಎನ್ನುವ ದೂರುದಾರರಲ್ಲಿ ಇದೇ ವಿಠಲ್ಗೌಡನ ತಮ್ಮ ಪುರಂದ್ರಗೌಡನೂ ಇದ್ದಾನೆ. ಪುರಂದ್ರಗೌಡಂಗೆ ಹೇಳ್ಬೋದಿತ್ತಲ್ಲ, ಪುರಂದ್ರಗೌಡ ನಾನ್ ಎಂಟ್ರಿಗೆ ಆಗಕ್ಕಾಗಲ್ಲ, ನೀವೊಂದು ಕೆಲಸ ಮಾಡು, ನಾನು ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಬೇಜಾನ್ ಶವಗಳಿದೆ, ಅಲ್ಲಿಂದಾನೇ ನಾನು ಬುರುಡೆ ತಂದು ನಾನು ಚಿನ್ನಯ್ಯನ ಕೈಲಿ ಕೊಟ್ಟಿರೋದು, ಚಿನ್ನಯ್ಯ ನನ್ಗೆ ಹೇಳಿದ್ದ ಜಾಗ ತೋರಿಸಿದ್ದ,
ಹಾಗಾಗಿ ನಾನು ಅಲ್ಲಿಂದ ತಂದಿರೋದನ್ನ ನೀನು ಹೆಂಗಾದ್ರೂ ಮಾಡಿ ಇನ್ಫಾರ್ಮೇಶನ್ ಕೊಡು. ಯಾಕಂದ್ರೆ ಚಿನ್ನಯ್ಯ ಎವ್ರಿಡೇ ನೈಟ್ ಬರ್ತಾ ಇದ್ದಿದ್ದು ಎಲ್ಲಿಗೆ? ಇದೇ ಮಹೇಶ್ ತಿಮ್ರೋಡಿ ಮನೆಗೆ. ಇವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತೇನಿಲ್ಲ. ಹಾಗಿದ್ರೆ ಇವರು ಬಿಟ್ಟ ಇನ್ನೊಂದು ಬುರುಡೆನಾ ಇದು? ಈಗ ನೀವು ನೋಡಿ, ನಾನು ಹೇಳ್ತೀನಿ ಶ್ರೀಪಾದ್, ಇವ್ರುಗಳು ಹೆಂಗೆ ಅಂತಂದ್ರೆ ನೋಡಿ, SIT ವರದಿ ಕೊಡೋದಕ್ಕೆ ಮುಂಚೆ SIT ಹೇಳಿರುತ್ತೆ ಇವ್ರಿಗೆ ಹೊರಗಡೆ ಹೋಗಿ ನೀವು ಈ ತರದೊಂದು ಮೆಸೇಜ್ ಕೊಡಿ ಅಂತ. ಈಗ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ SIT ಹೋಗಿ ಹೇಳುತ್ತಾ ಹೊರಗಡೆ ಹೋಗಿ ನೀವು ಇದೊಂದು ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ತಾನೆ. ಇದು ಅವತ್ತು ಇವರು ಗಿರೀಶ್ ಮಠಣ ಅವ್ರು ಹೇಳಿದ್ರು ಗೊತ್ತಾ, ಅವನು ಚಿನ್ನಯ್ಯ ತಂದ ಬುರುಡೆ ಇದೆಯಲ್ಲ ಅದು 24 ವರ್ಷ ಮಹಿಳೆದು, ಅದು ನನಗೆ FSL ಇಂದ ವರದಿ ಬಂದಿದೆ ಅಂದ್ರಲ್ಲ, ಅದೇ ತರ ಬೂಮ್ರಾಂಗಲ್ಲಿ ಇನ್ನೇನೋ ಮಾಡ್ತಾ ಇದಾರೆ. ಇದು ನನ್ನ ಪ್ರಕಾರ ಇವು ವಿಠಲ್ ಗೌಡ್ರ ಮೇಲೆ ಏನ್ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ವಿಠಲ್ ಗೌಡ ಇವಾಗ ಅದನ್ನ ಡೈವರ್ಟ್ ಮಾಡಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ತಾರೆ ಕೀರ್ತಿ ಅವರು, ಈಗ ಮೊದಲು ಸರಿ ಹೋಗಿ ಮಹಾಜರ್ ಮಾಡಿದಂತ ಟೈಮ್ ನಲ್ಲಿ ಅಲ್ಲಿ ಏನು ಸಿಕ್ಕಿರಲಿಲ್ಲ, ಆದ್ರೆ ಎರಡನೇ ಟೈಮ್ ಹೋದಾಗ ಅಲ್ಲಿ ಹೆಣಗಳ ರಾಶಿ, ಬುರುಡೆಯ ರಾಶಿ, ಎಲುಬು, ವಾಮಾಚಾರಕ್ಕೆ ಬಳಸಬೇಕಾಗಿರುವಂತ ಕಲಶ ಎಲ್ಲವೂ ಕೂಡ ಇತ್ತು, ನಾನ್ ನೋಡಿದ್ದೇನೆ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಇವರು. ಮೊದಲು ಹೋದಾಗ ಸಿಗದೆ ಇರೋದು ಎರಡನೇ ಸರಿ ಹೋದಾಗ ಹೆಂಗ್ ಬಂತು? ಅಲ್ಲಲ್ಲ, ಎರಡನೇ ಸಲ ಹೋದಾಗ ಶವಗಳು ಸಿಕ್ಕಿದ್ರೆ ಪರವಾಗಿಲ್ಲ, ಅಸ್ಥಿ ಪಂಜರಗಳು ಹೆಂಗ್ ಸಿಕ್ಕುದು ಅಂತ ನನಗೆ. ಈಗ ಮೊದಲನೇ ಸಲ ಹೋಗಿ ಎರಡನೇ ಸಲ ಹೋಗಿದ್ದಕ್ಕೆ ಗ್ಯಾಪ್ 1 ದಿನ 2 ದಿನ ಇರುತ್ತಲ್ವಾ, ಅದ್ರಲ್ಲಿ ಶವಗಳು ಸಿಕ್ಕಿದ್ರೆ ಅವತ್ತು ರಾತ್ರಿ ಯಾರೋ ಒಂದಿಷ್ಟು ಜನ ಬಂದು ಹುಲ್ಲು ಹೂತಾಕಿರ್ಬೋದು ಅಂತ ಅಂದ್ಕೊಳ್ಳೋಣ. ಆದ್ರೆ ಒಂದೇ ದಿನದಲ್ಲಿ ಅಸ್ಥಿ ಪಂಜರಗಳು ಬುರುಡೆಗಳು ಸಿಗಕ್ಕೆ ಹೆಂಗ್ ಸಾಧ್ಯ? ಅಂಡ್ ಮೋರ್ ಓವರ್, ಚಿನ್ನಯ್ಯನಿಗೆ ತಂದು ಕೊಟ್ಟ ಬುರುಡೆ ಚಿನ್ನಯ್ಯ ಹೇಳಿದ ಜಾಗದಿಂದಾನೇ, ಅಂದ್ರೆ ಇದೇ ಬಂಗ್ಲೆಗುಡ್ಡಿಯಿಂದ ತಂದು ಕೊಟ್ಟಿದ್ದು ಅಂತ ಹೇಳೋದಾದ್ರೆ, ಅವತ್ತು ಇದ್ದ ಶವಗಳ ಲೆಕ್ಕವನ್ನ ಯಾಕೆ ಬಂದ್ ಚಿನ್ನಯ್ಯನ ಹತ್ರ ಹೇಳ್ಬಿಟ್ಟು ಅದೇ ಜಾಗವನ್ನ ಅಗಸ್ಲಿಲ್ಲ? ಇವನ್ ಚಿನ್ನಯ್ಯ ತೋರಿಸಿದ್ದು ಅದೇ ಬಂಗ್ಲೆಗುಡ್ಡದ ಜಾಗದಲ್ಲಿ ಆಗದಾಗ ಅಲ್ಲೇನು ಸಿಗ್ಲಿಲ್ಲ ಅಲ್ಲೂ. ಇವರು ಜನರನ್ನ ಹೆಂಗೆ ಅಂತಂದ್ರೆ, ಇದು SIT ತನಿಖೆ, FSL ವರದಿ ಇದೆಲ್ಲ ಬರ್ಲಿಕ್ಕೆ ಒಂದಿಷ್ಟು ಸಮಯ ಇದೆ. ಅಷ್ಟರೊಳಗಡೆ ಜನರ ತಲೆಯಲ್ಲಿ ಈ ನೆಗೆಟಿವಿಟಿಯನ್ನು ತುಂಬಿ ಕ್ಷೇತ್ರದ ವಿರುದ್ಧ ಏನೇನ್ ತುಂಬಬೇಕೋ ಅದನ್ನ ತುಂಬಿ, ಆಯ್ತಪ್ಪ ಇವಾಗ ನಾನು ಹೇಳ್ತಾ ಇರೋದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿಯೋ ಅಥವಾ ರಿಸರ್ವ್ ಫಾರೆಸ್ಟ್ ಒಳಗಡೆನೋ ಒಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅಂತ ಅಂದ್ಕೊಳ್ಳಿ, ಇವ್ರು ಹೇಳೋ ಪ್ರಕಾರ. ಇದನ್ನ ಹೆಂಗ್ರಿ ಲಿಂಕ್ ಮಾಡ್ತೀರಿ ನೀವು ಧರ್ಮಸ್ಥಳದ ಕ್ಷೇತ್ರಕ್ಕೆ? ಹೆಂಗ್ ಲಿಂಕ್ ಮಾಡ್ತೀರಿ? ಅಂದ್ರೆ ಜನಗಳಿಗೆ ದೇವಸ್ಥಾನದ ವಿರುದ್ಧ ಅಭಿಪ್ರಾಯವನ್ನ ಕೆಟ್ಟದಾಗಿ ಬಿಂಬಿಸುವಲ್ಲಿ ನಾವು ಆಲ್ರೆಡಿ ಸಕ್ಸಸ್ ಆಗಿದ್ದೀವಿ. ಈಗ ನಮ್ಮ ವಾದವನ್ನ ನಾವು ಸ್ಟ್ಯಾಂಡ್ ಮಾಡಿ, ನಾವು ವಾದದಲ್ಲಿ ಒಂದಿಷ್ಟು ಅಸ್ಥಿ ಪಂಜರಗಳನ್ನು ಸಿಗೋ ತರ ಮಾಡ್ಬಿಟ್ರೆ ಆ ವಾದದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಗೆಲ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಇರಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ವೈಲ್ ಇನ್ವೆಸ್ಟಿಗೇಷನ್ ಈ ರೀತಿ ಆಯ್ತು ಅಂತ ಇವ್ರು ಆಚೆ ಬಂದು ಹೇಳೋದು, ಇದನ್ನ SIT ಗಂಭೀರವಾಗಿ ತಗೋಬಹುದಾ? ಇದನ್ನ 100% ತಗೋಬೇಕು, ತಗೊಳುತ್ತೆ. ಯಾಕಂತಂದ್ರೆ ಈಗ ನಾನು ಹೇಳ್ತಾ ಇರೋದು, ಈಗ ನಾನು ಅಂಡರ್ ಟ್ರಯಲ್ ಅಥವಾ ಅಂಡರ್ ಇನ್ವೆಸ್ಟಿಗೇಷನ್ ನಾನು ಏನೋ ಈ ಒಳಗಡೆ ಏನೋ ಕೇಳಿರ್ತಾರೆ, ಏನೋ ಹೇಳಿರ್ತಾರೆ, ನಾನು ಹೊರಗಡೆ ಬಂದು ಆ ಮಾಹಿತಿಯನ್ನು ಕೊಟ್ಬಿಟ್ರೆ ನಾಳೆ ಅದಕ್ಕೆ ವ್ಯತಿರಿಕ್ತವಾಗಿ SIT ವರದಿ ಬಂತು ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇವ್ರು ಬಂದು ಹೊರಗಡೆ ಹೇಳ್ಬಿಟ್ರು ಇಷ್ಟು ಸಿಕ್ಕಿದೆ ಅಂತ ಹೇಳಿದ್ರು. ಈಗ ನಾಳೆ ಅಲ್ಲಿ ರಿಪೋರ್ಟ್, ಒರಿಜಿನಲ್ ರಿಪೋರ್ಟ್ ಅಲ್ಲಿ ಅದು ಇರ್ಲಿಲ್ಲ ಅಂತ ಅನ್ಕೊಳ್ಳಿ, ಇವ್ರೇನ್ ಹೇಳ್ತಾರೆ ಅವಾಗ? SIT ಕೊಂಡ್ಕೊಂಡ್ಬಿಟ್ರು, ಅವತ್ತೇ ಹೇಳಿರ್ಲಿಲ್ವಾ ವಿಠಲ್ ಗೌಡ ಬಂದು ಅಷ್ಟು ಸಿಕ್ಕಿತ್ತು ಅಂತ? ನೋಡಿ, ಅವತ್ತು ವಿಠಲ್ ಗೌಡ ಹೇಳಿದ್ದು ಈ ರಿಪೋರ್ಟ್ ಅಲ್ಲಿ ಇಲ್ವೇ ಇಲ್ಲ, ಹೇಳ್ತಾರ ಇಲ್ವ ಇವರು ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ನಿಟ್ಟಿನಲ್ಲಿ ಯಾವ ಹಂತಕ್ಕೂ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ನೋಡಿ, ಒಂದು ಸುಜಾತ ಭಟ್ನ ಕರ್ಕೊಂಡ್ ಬಂದಾಗ ಇದು ಉಲ್ಟಾ ಹೊಡೆದ್ರೆ ಆಕೆಗೆ ಸಮಸ್ಯೆ ಆಗ್ಬೋದು ಅಂತ ಗೊತ್ತಿದ್ರು ಸಹಿತ ಆ ಕಥೆಯನ್ನು ಇವ್ರು ಕಟ್ತಾರೆ ಅಂತಂದ್ರೆ, ಇವರು ನ್ಯಾಯಾಂಗ ವ್ಯವಸ್ಥೆಗೆ ಭಯ ಪಟ್ಕೊಂಡು ಕೂತಿಲ್ಲ. ಇವರು ಈ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ರೀಚ್ ಆಗೋ ಸಲುವಾಗಿ ಇವರು ಏನ್ ಬೇಕಾದ್ರೂ ರೆಡಿ ಇದ್ದಾರೆ. ಇವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಇವರು. ಅಂದ್ರೆ ಕೇಸ್ನ ದಿಕ್ಕು ತಪ್ಪಿಸುವಂತ ಕೆಲಸ ಅಥವಾ ಜನರಲ್ಲಿ ಗೊಂದಲ ಮೂಡಿಸುವಂತ ವ್ಯವಸ್ಥಿತ ಪ್ರಯತ್ನ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? 100% ಅವರು ಅವತ್ತಿಂದ ಇವತ್ತಿನ ತನಕ ಮಾಡಿದ್ದು ಅದೇ, ಈಗ್ಲೂ ಮಾಡೋದು ಅದನ್ನೇ. ನೀವು ಬೇಕಾದ್ರೆ ಇವರ ಲಾಸ್ಟ್ 30 ವೀಕ್ಸ್ ನ ಟೈಮ್ ಲೈನ್ ನೋಡ್ಕೊಂಡ್ ಬನ್ನಿ, 30 ವಾರದ ಜಾಸ್ತಿ ಅದರಿಂದ ಹೋಗ್ಬೇಡಿ, 30 ವಾರದ ಟೈಮ್ ಲೈನ್ ನೋಡ್ಕೊಂಡ್ ಬನ್ನಿ. ಸುಳ್ಳು ಮೇಲ್ ಸುಳ್ಳು, ಒಂದೊಂದು ವಿಡಿಯೋದಲ್ಲೂ ಬೇರೆ ಬೇರೆ ತರ ಸುಳ್ಳು. ಅವ್ರಿಗೆ ಬೇಕಾಗಿದ್ದಷ್ಟೇ ಮಾನಸಿಕವಾಗಿ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತುಕಟ್ಟಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ನಾಳೆ ಇದಕ್ಕೆ ಕಾನೂನಾತ್ಮಕವಾಗಿ ಏನ್ ಸಮಸ್ಯೆ ಆಗ್ಬಹುದು, ನ್ಯಾಯಾಂಗ ವ್ಯವಸ್ಥೆ ನಮ್ಗೆ ಏನ್ ಶಿಕ್ಷೆ ಕೊಡ್ಬೋದು ಅದನ್ನೆಲ್ಲ ಯೋಚನೆ ಮಾಡ್ತಿಲ್ಲ ಅವರು. ಚಂದ್ರ ನಾಳೆ ಹೋಗಲ್ಲ, ಕ್ಷಮೆ ಕೇಳಬೇಕಾಗಿ ಬರ್ಬೋದು, 4 ತಿಂಗಳು ಜೈಲಲ್ಲಿ ಇರ್ಬೇಕಾಗಿ ಬರ್ಬೋದು, ಅಷ್ಟೇ ತಾನೆ. ಬಟ್ ಅಷ್ಟರೊಳಗಡೆ ಎಷ್ಟು ಡಿಸ್ಟ್ರಾಯ್ ಮಾಡಕ್ಕಾಗತ್ತೆ ಅಷ್ಟು ಡಿಸ್ಟ್ರಾಯ್ ಮಾಡೋಣ ಅಂತ ಹಠ ಕಟ್ಟಿ ನಿಂತಾಗಿದೆ. ನಾನು ಹೇಳ್ತಾರೆ ಎಷ್ಟು ಅಲ್ಲ ಕೀರ್ತಿ, ಎಷ್ಟು ಈಸಿಯಾಗಿ ಸಲೀಸಾಗಿ ಹೇಳ್ತಾರೆ ಅಂತಂದ್ರೆ, ಇವರು ಒಂದು ಮೂಳೆನೋ ಒಂದು ಬುರುಡೆ ಅಂತ ಹೇಳ್ತಾ ಇಲ್ಲ, ಬಾಯಿ ಬಿಟ್ರೆ ಬರೀ ರಾಶಿನೇ ಇವ್ರ ಬಾಯಲ್ಲಿ. ಅವರು ನೋಡಿ, ಅವರು ಮೊಹಮ್ಮದ್ ಸಮೀರ್ ಹೇಳ್ದಂಗೆ ಸಾವಿರಾರು ಹೆಣ್ಣು ಮಕ್ಕಳ ನೆನಪಿದೆ ನಿಮಗೆ, ಸಾವಿರಾರು ಹೆಣ್ಣು ಮಕ್ಕಳ ಅಂದ್ರೆ ಆ ಹೆಣ್ಣು ಯಾವುದೋ ಒಂದು ಹೆಣ್ಣು ಮಗುವಿನ ಮನೆಯ ಹೆಣ್ಣು ಮಗಳ ಆ ಸಾವಿಗೆ ಇವ್ರಿಗದೊಂದು ವಿಡಿಯೋ ಮೆಟೀರಿಯಲ್ ಆಗುತ್ತೆ ಅಷ್ಟೇ ಬಿಟ್ರೆ ಇವ್ರಿಗೇನು ಆಗಿಲ್ಲ. ಈಗಲೂ ಹೇಳ್ತೀನಿ ಕೇಳಿ, ಜನ ಈಗ ಬಂದು ವಿಠಲ್ ಗೌಡ ಹೇಳಿದ್ದನ್ನು ನಂಬ್ತಾರೆ.
ಈಗ ಶುರು ಮಾಡ್ತಾರೆ ಮತ್ತೆ ಸಿಕ್ತು ಅಂತ. ಆದ್ರೆ ಅವ್ರು ಯೋಚನೆ ಮಾಡಲ್ಲ ಲಾಜಿಕಲಿ, ಫಸ್ಟ್ ಡೇ ಹೋದಾಗ ಸಿಕ್ಕಿಲ್ಲ, ಸೆಕೆಂಡ್ ಡೇ ಹೆಂಗ್ ಸಿಕ್ತು, ಅಲ್ಲಿಂದನೇ ತಂದಿದ್ದಾಗಿದ್ರೆ ಬುರುಡೆ, ಯಾಕೆ ಇವ್ರು ಫಸ್ಟ್ ಇದೇ ಜಾಗನ ಆಗಿರ್ಲಿಲ್ಲ, ಇದನ್ನೆಲ್ಲ ಯೋಚನೆ ಮಾಡಲ್ಲ ನಮ್ ಜನ. ಇದು ಷಡ್ಯಂತ್ರದ ಮತ್ತೊಂದು ಭಾಗ ಅಷ್ಟೇ. ಇವರು SIT ಕಂಪ್ಲೀಟ್ ವರದಿ ಕೊಡೋ ತನಕ ಜನರ ದಿಕ್ಕನ್ನ ಹಾದಿಯನ್ನ ತಪ್ಪಿಸುವ ಎಷ್ಟು ಸತತ ಪ್ರಯತ್ನಗಳನ್ನು ಮಾಡ್ತಾರೆ ನೋಡಿ. ವಿಠಲ್ ಗೌಡನ್ ಕರ್ಸಿ ನೀಟಾಗಿ ಒಳ್ಳೆ ಲೈಟ್ ಹಾಕ್ಸಿ, ಒಳ್ಳೆ ಸ್ಟುಡಿಯೋಲ್ ಕೂರಿಸಿ, ನೀಟಾಗಿ ಕ್ಯಾಮ್ರಲ್ಲಿ ಶೂಟ್ ಮಾಡಿ, ನೀಟಾಗಿ ಶೂಟ್ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಹೋಗ್ಬೇಕಲ್ಲ ಎಲ್ಲ ಕಡೆ, ಚೆನ್ನಾಗಿ ರೀಚ್ ಆಗ್ಬೇಕಲ್ಲ. ಇವ್ರ ಉದ್ದೇಶ ಅದೇ. ಓಕೆ.